ಹೆಚ್ಚು ಕಮ್ಮಿ ಅಂದರೆ 8 ವರ್ಷ ಆಯ್ತು ಸರ್. 8 ವರ್ಷದಿಂದ ಬರೀದ್ದೀನಿ. 130 ಎಲ್ಲ ಫುಲ್ ಟೋಟಲು. ಸಣ್ಣ ಮರಿಲಂತೂ ಒಳಗಡೆ ಜಾಸ್ತಿ ತಿರುಗಾಡಲೇಬಾರ್ದು. ಒಬ್ಬರೇ ಸಂತೆ ವ್ಯಾಪಾರ ನಮ್ಗೆ ಅಲ್ಲೇ ಸಂತೆ ವ್ಯಾಪಾರ ಬೆಸ್ಟು ಸರ್. ನಮ್ಮ ತಪ್ಪ ತಗೊಂಡು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಮಾರ್ತಾರೆ. ಅವ್ರಿಗೆ ನಾವು ಮೋಸ ಮಾಡೋಕ್ಕಾಗಲ್ಲ. ಅಂದ್ರೆ 10 ರೂಪಾಯಿ ಜಾಸ್ತಿ ತಗೋ, ಪದಾರ್ಥ ಚೆನ್ನಾಗಿರೋದು ಕೊಡು. ಕೂತ್ಕೊಳ್ಳೋದು. ನಮಗಿಂತ ಸೀನಿಯರ್ ಇರಲ್ಲ, ಅವ್ರಿಗೆ ಒಳ್ಳೆ ವ್ಯಾಪಾರ ಮಾಡೋರು. ಅವ್ರಿಗೆ ಮಾಮೂಲಿ ಕಸ್ಟಮರ್ಗಳಿರೋರು. ನಮಗಿಲ್ಲ. ಒಂದು 6 ತಿಂಗಳು ವರ್ಷ ಆದಮೇಲೆ ಪಕ್ಕ ಗಿರಾಕಿ ಹಚ್ಕೋದು. ಜೊತೆ 1300, 1200, 1,500 ಹಬ್ಬ ಮುಗಿದ್ರೆ ವರ್ಷಕ್ಕೊಂದು ವ್ಯಾಪಾರ ನಮ್ಗೆ ಅದೇ ಸಾಕು. ಮಾರಿ ಹಬ್ಬ ಸ್ಟಾರ್ಟ್ ಆಯ್ತು ಅಂದ್ರೆ ರೋಗ ಸ್ಟಾರ್ಟ್ ಆಗಿರುತ್ತೆ. ನೋಡ್ಕೊಂಡು ಹೆಂಗೆ ನಾಡೋರು ಉಂಟು. ಏನೋ ಇವು ಕೋಳಿ ತಗೊಂಡು ಸಂತೆಗೆ ಹೋಯ್ತಾನ ಅಂತ. ಈಗಂತ ನಾನು ನಿಮ್ಮ ಕೆಲಸನೇ ಸರಿ. ಚಾಮನಗರ ಸಹ, ಚಾಮನಗರ ಬಿಟ್ರೆ ಆದ್ಮೇಲೆ ಹೋಬಳಿ ಹಂಚೋಡಿಯಿಂದ ಸಹ ಇಲ್ಲಿ ನಮ್ಮದು ಒಂದು ತೋಟದ ಮನೆಯಿಂದ ನಾವು ವ್ಯವಸಾಯ ಮಾಡ್ತಾಯಿದ್ವಿ ಸರ್. ವ್ಯವಸಾಯದಿಂದ ನಾವು ಯಾವ್ದಾರು ಬೇರೆ ಬಿಸ್ನೆಸ್ ಮಾಡೋ ಅಂದ್ಬಿಟ್ಟು ಬೇರೆ ಇದು ಮಾಡ್ತಾಯಿದ್ವಿ. ಅದರಲ್ಲಿ ಹಸ ಸಾಕಿದ್ವಿ 1-2 ಹಸ. ಹಸೆಯಿಂದ ಸ್ವಲ್ಪ ಮಾಮೂಲಿ ನಾಟಿ ಕೋಳಿ ಸಾಕೋಣ ಅಂತ ಒಂದು ಸ್ವಲ್ಪ ಮನಸ್ಸಲ್ಲಿದ್ದಾಯಿತು. ಅದರಲ್ಲಿ ಒಂದು 500 ಮರಿ ಬಿಡ್ಸಿದ್ವಿ ಫಸ್ಟ್ ಸ್ಟಾರ್ಟಿಂಗು. ಅದರಿಂದ ಮಾಮೂಲಿ ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಲಾಸು. 2ನೇದರಲ್ಲಿ ಸ್ವಲ್ಪ ಲಾಭ ಅನ್ನೋದು ಕಂಡು ಬಂತು ಬಸ್ಸು. ಅದರಲ್ಲಿ ಸ್ವಂತ ಅಂದ್ರೆ ನಾವೇ ಸಾಕಿ ನಾವೇ ಸೇಲ್ಸ್ ಮಾಡ್ತಿರೋದು. ಕೋಳಿ ಸಾಕಾಣಿಕೆ ಮೈಸೂರು ನಾಟಿ ಕೋಳಿನೇ ಯಾಕೆ ಸಾಕಬೇಕು ಅಂತ ಅನ್ಕೊಂಡ್ರಿ ನೀವು? ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗದ ಅಂದ್ರೆ ಬಸ್ಸು. ತಿನ್ನೋಕೆ ಸ್ವಲ್ಪ ಸೇಮ್ ಟು ನಾಟಿ ಹೆಂಗೆ ಬರ್ತಾ ಅದೇ ರೀತಿ ಇರುತ್ತೆ. ಪ್ಯೂರು ಮಾಮೂಲಿ ತಿನ್ನೋಕೆ ಒಂದ್ಸಲ ತಗೊಂಡ್ರು ನೆಕ್ಸ್ಟ್ ಟೈಮ್ ತಗೋಬೇಕು ಅನ್ನೋಷ್ಟು ಇದಿರುತ್ತೆ ಸರ್. ಟೇಸ್ಟ್ ಚೆನ್ನಾಗಿರುತ್ತೆ. ಸಾಕೋಕೆ ವಾತಾವರಣ ಅದೇ ರೀತಿ ಇರುತ್ತೆ. ಸೇಮ್ ಟು ಪ್ಯೂರ್ ನಾಟಿ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಸರ್. ಕೋಳಿದೇನು ಮಾತಿಲ್ಲ. ಮೊದಲಿಂದನೂ ಇದೇನೆ ನೀವು ಕೋಳಿ ಸಾಕ್ತಾರೆ? ಹೆಚ್ಚು ಕಮ್ಮಿ ಅಂದರೆ 8 ವರ್ಷ ಆಯ್ತು ಸರ್. 8 ವರ್ಷದಿಂದ ಬರೀದ್ದೀನಿ. 8 ವರ್ಷದಿಂದ? 8 ವರ್ಷ ಸರ್. ಸರ್ ಫಸ್ಟ್ ಬ್ಯಾಚ್ ಮಾಡಿದ್ರಲ್ಲ ಸರ್, ಅವಾಗೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಡು ಶೆಡ್ಡೇ ಆಗಲಿ ಕೋಳಿ ತರೋದೇ ಆಗಲಿ ಅವಾಗ ನಿಮಗೆಲ್ಲ ಕಷ್ಟ ಆಯ್ತಾ? ಕಷ್ಟ ಆಯಿತು ಸರ್. ಸ್ಟಾರ್ಟಿಂಗಲ್ಲಿ ಫಸ್ಟು ನಮ್ಗೆ ಅದು ಅದ್ರ ಬಗ್ಗೆ ನಮಗೆ ಗಂಧ ಗೊತ್ತಿಲ್ಲ. ಹೆಂಗೆ ಮಾಡಬೇಕು, ಏನು ಮಾಡಿದ್ರೆ ಏನಾಯ್ತು ಅಂತ ಗೊತ್ತಿಲ್ಲ. ಆಗ ಸ್ಟಾರ್ಟಿಂಗ್ಲಿ ಸ್ವಲ್ಪ ಹಿಂಸೆ. ಬುರ್ಡಿಂಗ್ ಮಾಡ್ಬೇಕಾದ್ರೆ 21 ದಿನ ಕಾವು ಕೊಡಬೇಕು ಅಂತಿದ್ರು. ಅದ್ರಲ್ಲಿ 21 ದಿನ ಬುರ್ಡಿಂಗ್ಲಿ ಮಾಮೂಲಿ ಶೇಕ ಕೊಡೋದು ಅದೆಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗಿತ್ತು. ಬತ್ತ ಸ್ವಲ್ಪ ಪರವಾಗಿಲ್ಲ ಸರ್. ಶೆಡ್ ಯಾವ ರೀತಿ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಸರ್ ನೀವು? ಶೆಡ್ಡು ಮಾಮೂಲಿ ಎಲ್ಲ ಬೇಕಾದ್ರೆ ಮಾಮೂಲಿ ಅಷ್ಟೊಂದು ಕಟ್ಸ್ಬೇಕು ಹಿಂಗೆ ಕಟ್ಸ್ಬೇಕು ಅದೇನಿಲ್ಲ ಸರ್. ಮಾಮೂಲಿ ಸಿಂಪಲಾಗೆ ಮಾಡಿದ್ರೂ ಮಾಡ್ಕೊಂಡು ಬಸ್. ಅದರ ಮಾಮೂಲಿ ನಾವು ಮಾಡಿದ್ದೆ ಸ್ಟಾರ್ಟಿಂಗು ತಗಡ್ಲಿ ಸರ್, ಸಿಂಪಲಾಗೆ ಮಾಡ್ಕೊಂಡಿದ್ದು. ಇವಾಗ ನಾವು ಸೀಟ್ ಹಾಕ್ಸಿರೋದು ಸರ್. ಒಂದು 5 ವರ್ಷ ಆದಮೇಲೆ ಸೀಟ್ ಹಾಕಿಸ್ತೇವೆ. ಅದಕ್ಕಿಂತ ಮಾಮೂಲಿ ಕಾಡು ಮರದಲ್ಲೇ ಕಟ್ಟಿ ಇದು ಮಾಡಿದ್ದು ಸರ್. ಇದು 40 ಅಡಿ ಉದ್ದ ಸಹ, 20 ಅಡಿ ಆಗಲ್ಲ. ಹೆಚ್ಚು ಕಮ್ಮಿ ಅಂದ್ರೆ ಮಾಮೂಲಿ ಎಲ್ಲ ಕೂಲಿ ಸೇರಿಸಿ ಒಂದು 30 ಆಗುತ್ತೆ ಸರ್. 130. ಜಾಸ್ತಿ ಅಂದರೆ ಸರ್ ಎಲ್ಲ ವಜನ ಮಾಮೂಲಿ ಪೋಲ್ಸು, ಮಾಮೂಲಿ ಕಲರ್ ಶೀಟ್ ಸಹ, ಸಿಮೆಂಟ್ ಇಟ್ಗ ಎಲ್ಲ ಮಾಮೂಲಿ ಬಂದೋಬಸ್ತಾಗಿ ಮಾಡಿಸಿ. ಈಗ ಸದ್ಯಕ್ಕೇನು ಇದನ್ನ ರೀತಿಲ್ಲ. ಆದರೆ ಬೇರೆ ಹೇಳ್ತಾರೆ 2 ಲಕ್ಷ ಆಗೋಯ್ತು, 3 ಲಕ್ಷ ಆಗೋಯ್ತು, ಆ ಥರ ಏನಿಲ್ಲ ಸರ್. 130 ಎಲ್ಲ ಫುಲ್ ಟೋಟಲು. ಸರ್ ಈಗ ಕೋಳಿಗಳು ಎಷ್ಟು ದಿನದ ಮರಿಗಳಿದೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಈಗ ಒಂದು 25 ದಿನ ಮರಿ ಇದೆ ಸರ್. 25 ದಿನ ಮರಿ ಸರ್. ಒಳಗಡೆ ನೋಡ್ಬೋದು ಸರ್ ನಾವು? ನೋಡ್ಬೋದು, ಬನ್ನಿ ಸರ್. ಹೊರಗಡೆ ಬರಬಾರ್ದು ಅಂತ ಸರ್. ಯಾಕಂದ್ರೆ ಇನ್ನೊಂದು ಸ್ವಲ್ಪ ಸೈಜ್ ಆಗಲಿ ಅಂತ. ಆಗ ನಾವು ಈ ಕಡೆ ಬಿಟ್ಟದಂದ್ರೆ ಇದು ಓಪನ್ ಮಾಡಿಬಿಡ್ತೀವಿ ಸರ್. ಬಾಗಿಲು ತಗೊಂಡಾಗ ಹೊರಗಡೆ ಹೊಂಟಾಯ್ತವೆ ಸರ್. ಈಗ 25 ದಿನ ಆಗಿದೆ ಸರ್. ಸರ್ ಅವರು ಎಷ್ಟು ದಿನದ ಮರಿಗಳು ಕೊಡೋದು? 1 ದಿನ ಮರಿ ಸಹ ಕೊಡೋದು. 1 ದಿನದ ಮರಿ ಅಂದರೆ ಹೇಗಿರ್ತದೆ ಸರ್ ಅದು ಫುಲ್ಲು ಸ್ವಲ್ಪ ಇವಾಗ ಮೊಟ್ಟೆಯಿಂದ ಈಚೆಗೆ ಬಂದಾಗ ಹೆಂಗಿರುತ್ತೆ ಇದೇ ಸೈಜ್ ಇರುತ್ತೆ ಸರ್. ಅದು ಫುಲ್ 1 ದಿನ ಮರಿ. 1 ದಿನ ಮರಿ ಅಂದಾಗ ಎಷ್ಟು ಜೋಪಾನ ಮಾಡಿ ಸಾಕ್ತೀರ? ಅವ್ರು ಬರೋ ಗಂಟೆ ಸರ್ ನಾವು ಬ್ರೂಡಿಂಗ್ ಕಟ್ ರೆಡಿ ಮಾಡಿರ್ತೀವಿ. ಮರಿ ಇಂಥ ಜನಕ್ಕೆ ಬರ್ತಂದಾಗ ಆಗ ಯಾವ ಜಾಗದಲ್ಲಿ ಮಾಡ್ತೀರಾ ಬ್ರೂಡಿಂಗು? ಇದೇ ಜಾಗದಲ್ಲಿ ಮಾಡ್ತೀನಿ ಸರ್. ಇದೇ ಜಾಗದಲ್ಲಿ ಮಾಡಿರ್ತೀನಿ. ಆವಾಗ ಒಂದು 6 ಲೈಟ್ ಹಾಕಿರ್ತೀನಿ ಸರ್. ವೀಟ್ಗೆ 6 ಲೈಟ್ ಹಾಕಿ ಮಾಮೂಲಿ ಅದು ಸ್ವಲ್ಪ 21 ದಿನ ಲೈಟ್ ಉರಿತಾನೆ ಇರ್ಬೇಕು ಸರ್. ಸ್ವಲ್ಪ ಮರಿ ಸ್ವಲ್ಪ ಗ್ರೋತಿಂಗ್ ಚೆಂದಾಗಂತ ನಮ್ಗೆ ಗೊತ್ತಾಗಿರುತ್ತೆ. ಆವಾಗ ನಾವು 21 ದಿನಕ್ಕೆ 3 ಡ್ರಾಪ್ ಇರುತ್ತೆ ಸರ್. 7 ದಿನಕ್ಕೊಂದು, 14 ದಿನಕ್ಕೊಂದು, 21 ದಿನಕ್ಕೊಂದು. ಅದು ಮುಗಿದ ತಕ್ಷಣ ಬೂಟಿಂಗ್ ಬಿಚ್ಚಾಕ್ಬಿಡ್ತೀನಿ ಸರ್. ಓಪನ್ ಮಾಡಿಬಿಡ್ತೀವಿ ನೋಡಿ, ಈ ಥರ ಓಪನ್ ಆಗಿರುತ್ತೆ. ಓಪನ್ ಮಾಡಿದಾಗ ನಾವು ಈ ಥರ ಮೇಯ್ತಿರುತ್ತೆ. ಇನ್ನೊಂದು 10-15 ದಿನ ಕಳೆದು ಹೊರಗಡೆ ಬಿಡ್ಬಿಡ್ತೀನಿ ಸರ್. ಬ್ರೂಡಿಂಗ್ ಮಾಡ್ತೀರಾ ಅಂತ ಎಷ್ಟು ದಿನ ಸಾಕು ಕೊಡ್ತೀರಾ? ಅದಕ್ಕೆ 21 ದಿನ ಕೊಡ್ತೀನಿ ಸರ್ ನಾನು. 21 ದಿನ ಕೊಡಲೇಬೇಕು. 21 ದಿನ ಕೊಡಲೇಬೇಕು. ಲಾಸ್ಟ್ಲಿ ಒಂದು 14 ದಿನ ಕೊಟ್ಟರೆ ಸಾಕು ಸರ್. ವೀಟು 14 ದಿನ ಆದಮೇಲೆ ಬೇಕಾದ್ರೆ ಲಾಸ್ಟ್ಲಿ ಮಾಮೂಲಿ ಸೋಲಾರ್ ಲೈಟ್ ಅಂತೂ ಬೇಕಲೇಬೇಕು. ಲೈಟು ನಾವು ಬ್ರೂಡಿಂಗ್ ಓಪನ್ ಮಾಡೋ ಗಂಟ ಲೈಟ್ ಬೇಕಲೇಬೇಕು ಸರ್. ಬಲ್ಪು ಅಂತಂದರೆ ಸರ್ ನೋಡ್ತೀನಿ ಹೆಚ್ಚು ಕಮ್ಮಿ ಅಂದರೆ ಒಂದು 8 ಬಲ್ಪ್ ಹಾಕಿರ್ತೀನಿ. ಅದು ಬಲ್ಪ್ ಏನಾದ್ರು ಕರೆಂಟು ಈ ಥರ ಮಳೆ ಗಿಳ ಆಗಿ ಕರೆಂಟ್ ಇಲ್ಲ ಅನ್ನೋದು ಕಂಡು ಬಂತಂದ್ರೆ ಇಗ್ಲೇ ಕೊಡ್ತೀನಿ ಸರ್. ಇಗ್ಲು ಅಂದರೆ ವಾಗ ಬರಬಾರ್ದು ಸರ್.
ಮಾಮೂಲಿ ಅಚ್ಚುಗಟ್ಟ ಕೆಂಡ ಮಾಡಿ ಮಡಗ್ಬಿಡ್ತಂದ್ರೆ ಬೆಳಗಾನು ಬರ್ಬೇಕು ಹತ್ರ. ಇದೇ ರೀತಿ ಚಳಿ ಆಯಿತು ಅಂದ್ರೆ ಒಂದು 4 ಗಂಟೆಗೆ ಎದ್ದು ಇನ್ನೊಂದು ಸಲ ಮತ್ತೆ ಕೊಡಬೇಕು. 4 ಗಂಟೆ ರಾತ್ರಿಗೆ ಎದ್ದು ಇನ್ನೊಂದು ಸಲ ನೆಕ್ಸ್ಟ್ ಕೊಡಬೇಕು. ಓಕೆ, ಯಾವ ರೀತಿ ವ್ಯಾಕ್ಸಿನೇಷನ್ ಮಾಡ್ತೀರಾ ಸರ್? ಫಸ್ಟಿಗೆ 7 ದಿನಕ್ಕೆ ಸಹ ಎಡಗಣ್ಣು ಬಿಡ್ತೀನಿ, 14ನೇ ದಿನಕ್ಕೆ ಬಲಗಣ್ಣು, 21 ದಿನಕ್ಕೆ ಸಹ ಮಾಮೂಲಿ ನೀವು ನೀರಿಗೆ ಹಾಕಿ ಕೊಡ್ಬಿಡ್ತೀನಿ ಸರ್. ನೀರಿಗೆ ಹಾಕ್ಬಿಟ್ಟು ಬೆಳಗಾನು ಅದನ್ನೆಲ್ಲ ಕುಡಿದಿರುತ್ತೆ ಸರ್. ಆ ಕುಡಿದ್ಮೇಲೆ ಆಮೇಲೆ ಟಾನಿಕ್ಗಳಿರ್ತವೆ ಸರ್, ಲಿವರ್ ಟಾನಿಕ್ಕು, ಕ್ಯಾಲ್ಸಿಯಮು ಅವೆಲ್ಲ ಇರುತ್ತೆ. ಅವು ಯಾವ್ಯಾವ ಟೈಮ್ಗೆ ಹೆಂಗೆ ಕೊಡ್ಬೇಕು ಅಂತ ನಮಗೆ ಗೊತ್ತು, ಆ ಟೈಮಿಗೆ ಕೊಡ್ತಾಯಿರ್ತೀನಿ. ಇನ್ನು ನೆಕ್ಸ್ಟು 50 ದಿನಕ್ಕೊಂದು ಸಹ, 45 ದಿನಕ್ಕೊಂದು, 65 ದಿನಕ್ಕೊಂದು ಈ ಥರ ಇರ್ತವೆ. ಸ್ವಲ್ಪ ಗ್ರೋತಿಂಗ್ ಬರೋಕೆ, ಸೈನಿಂಗ್ ಚೆನ್ನಾಗಿರೋಕ ಎಲ್ಲ ಇರ್ತವೆ. ಅವು ನಾವು ಕೊಟ್ಕೊಂಡು ಹೊರಗಡೆ ಬಿಟ್ಕೊಂಡು ಮಾಮೂಲಿ ಏನೇನು ಫೀಡ್ ಕೊಡ್ಬೇಕು ಅದು ಕೊಡ್ತಿರ್ತೀನಿ. ಮಾಮೂಲಿ ಹೊರಗಡೆ ಬಿಟ್ಟಾಗ ನಾವು ರಾಗಿ, ಅಕ್ಕಿ, ಜೋಳ ಏನು ಬೇಕಾದ್ರೂ ಕೊಡ್ಬೋದು ಸರ್. ಸೇಮ್ ಟು ಪ್ಯೂರ್ ನಾಟಿ ಕಣಗೆ ಇರ್ತವೆ ಸರ್. ಮರಿನಲ್ಲಿದ್ದಾಗ ಏನು ಮೇವುಗಳು ಕೊಡ್ತೀರ? ಸ್ಟಾರ್ಟಿಂಗ್ಲಿ ನಾನು ಒಂದು ಸ್ವಲ್ಪ ಇದಾಗ್ತೀನಿ, ಮಾಮೂಲಿ ಬೆನ್ಸಿರವ ಹಾಕ್ಕೊಡ್ತೀನಿ ಸರ್. ಬೆನ್ಸಿರವ ಅದು ಮಾಮೂಲಿ ಒಂದು 3 kg ಬೆನ್ಸಿರವ ಕೊಡ್ತೀನಿ. ಯಾಕೆ? ಅದು ಸ್ವಲ್ಪ ಮೇವು ಅದಕ್ಕೆ ಇನ್ನೂ ತಿನ್ನೋದು ಗೊತ್ತಿಲ್ಲ, ಸಣ್ಣ ಕಾಳಲ್ವ, ಅದರಿಂದ ರೂಢಿ ಆಗಲಿ ಅಂತ ಬೆನ್ಸಿರವ ಕೊಟ್ಟಾಗ ತಿಂತಾ ಇರ್ತವೆ ಸರ್. ಬೆನ್ಸಿರವ ಆದಮೇಲೆ ಮಾಮೂಲಿ ಕುಯ್ದಲು ಕೊಡ್ತೀನಿ. ಮಾಮೂಲಿ ಅಂಗಡಿಯಿಂದ ತಂದು ಬೈಲರ್ ಫೀಡ್ ಕೊಡ್ತೀನಿ ಸ್ವಲ್ಪ ಚೆಂದ ಬರಲಿ ಅಂತ. ಆಮೇಲೆ ಮಾಮೂಲಿ ರಾಗಿ, ಮಾಮೂಲಿ ಭತ್ತ, ಆ ಥರ ಫುಡ್ಗಳು ನಮ್ಮ ಹಳ್ಳಿ ಕಡೆನೇ ಸಿಕ್ಕಂಥ ಫುಡ್ಗಳು ಕೊಡ್ತಿರ್ತೀನಿ ಸರ್. ಫೀಡ್ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಯಾವಾಗಲೂ ಹೊರಗಡೆ ಬಿಡ್ತೀನಿ ಸರ್. ಸಾಕ್ತೀರಾ? ಆಮೇಲೆ ಹೊರಗಡೆ ಬಿಟ್ರೆ ಕೋಳಿ ಸ್ವಲ್ಪ ಸೈನಿಗೆ ಚೆನ್ನಾಗಿ ಬರ್ತವೆ ಸರ್. ಸೈನಿಗೆ ಚೆನ್ನಾಗಿ ಬರ್ತಾವ, ಮಾಮೂಲಿ ಬಿಗಾಗಿರ್ತಾವ, ಚೆನ್ನಾಗಿರ್ತಾವೆ. ಆ ಮಾಮೂಲಿ ಗೆಜ್ಜಲು ಪಜ್ಜಲು ಅಂಥವು ಇಂಥವು ಚಿಟ್ಟಪಟ ಎಲ್ಲ ತಿಂತಾ ಇರ್ತಾವೆ. ಅದೇ ಒಳಗಡೆ ಕೂಡಾಕ್ಬಿಟ್ರೆ ಸ್ವಲ್ಪ ಅಷ್ಟೊಂದು ಇರೋಲ್ಲ, ಸ್ವಲ್ಪ ಟೇಸ್ಟ್ ಕಡಿಮೆ, ಮಾಂಸ ತಿನ್ನೋಕ್ಕಾಗಲ್ಲ. ಈಚು ಬಿಡ್ಬೇಕು ಹೊರಗಡೆ. ಜಾಸ್ತಿ ಏನು ಕಾಯಿಲೆಗಳು ಬರ್ಬೇಕು ಸರ್? ಕಾಯಿಲೆ ಅದು ನಾವು ನೋಡ್ಕೊಂಡಾಗ ಸರ್, ನಾವು ಕರೆಕ್ಟಾಗ ನಾವು ಶಿಸ್ತಾಗಿದ್ದಾಗ ನಾವು ನೋಡ್ಕೊಂಡ್ರೆ ಕಾಯಿಲೆ ಬರಲ್ಲ. ಇದು ಜಿನ್ಕ 2 ಸಲ ತೊಳಬೇಕು ಸರ್. ಡ್ರಿಂಕರ್ 2 ಸಲ ತೊಳಬೇಕು. ಅದು ಚೆಂದಾಗಿರೋದು ಕುಡಿತಾ, ಚೆಂದಿರೋದು ಕುಡಿತಾ, ಆಗ ಒಂದಕ್ಕೆ ಅದು ಅಟ್ಯಾಚ್ ಆಗ್ತದೆ ರೋಗ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದ್ರೆ ವಾಶ್ ಮಾಡ್ಬೇಕು ಸರ್. ಡೈಲಿ ವಾಶ್ ಮಾಡ್ತಾ ಇರಬೇಕು. ಡೈಲಿ ಇಂಜನಾಗ ಒಂದು ಸಲ, ಸಂದಾನಾಗ ಒಂದು ಸಲ ವಾಶ್ ಮಾಡ್ತಾನೆ ಇರಬೇಕು. ಎಷ್ಟು ವಾಶ್ ಮಾಡಿ ಇಟ್ಕೊತೀವಿ ಅಷ್ಟು ಶಿಸ್ತಾಗಿರುತ್ತೆ ಸರ್. ಆಮೇಲೆ ನಾವು ಬೇರೆ ಆ ಕಡೆ ಈ ಕಡೆ ಸ್ವಲ್ಪ ನುಗ್ಗರ್ಕೊಂಡು ಬಂದು ಒಳಗಡೆ ಹೋಗ್ಬಾರ್ದು ಸರ್. ಸಣ್ಣ ಮರಿಲಂತೂ ಒಳಗಡೆ ಜಾಸ್ತಿ ತಿರುಗಾಡಲೇಬಾರ್ದು, ಒಬ್ಬರೇ ನಾವು ಯಾರು ನೋಡ್ಕೊತೀವಿ ಅವರೊಬ್ಬರೇ. ಇನ್ನು ಅವ್ರು ಒಳಗಡೆ ಬಿಡ್ಬಾರ್ದು ಸರ್. ಬಿಟ್ಟರೆ ಏನಾಗುತ್ತೆ ಸರ್? ಅದು ಒಂಥರ ಅವರು ಅಲ್ಲಿ ತಿಳ್ಕೊಂಬಂದಿರೋಂಥ ಕಾಯಿಲೆ ಇಲ್ಲಿಗೆ ಬಂದು ನಮ್ಮ ಇಲ್ಲಿಗೆ ಅಂಟಿರುತ್ತೆ ಸರ್. ಸರ್, ಈಗ ಸುಮಾರು ವರ್ಷಗಳು ನೀವು ಕೋಳಿ ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ನಿಮ್ಗೆ ಯಾವ ಥರ ನಷ್ಟ ಆಗಿರುವಂಥ ಇಲ್ಲ ಏನಾದ್ರು ಸಮಸ್ಯೆ ಆಗಿರೋದುಂಟ? ಒಂದು 30,000 ರೂಪಾಯಿ ಲಾಸ್ ಆಗಿದೆ ಸರ್. ಸ್ಟಾರ್ಟಿಂಗು ನಾನು ಸೇಲ್ಸ್ ಮಾಡಬೇಕು ಅಂತ ಲೆಕ್ಕನೇ ಇರಲಿಲ್ಲ. ಆವಾಗ ಲಾಸ್ ಆಯಿತು ಅಂದ್ಬಿಟ್ಟು ನಾವು ಬಿಡಲಿಲ್ಲ. ನೆಕ್ಸ್ಟ್ ಟೈಮ್ ಹಿಂದ್ಗುಂಟೆ ತರಿಸ್ಬಿಟ್ಟು ಹಿಂದ್ಗುಂಟೆ ಬರ್ಸ್ಬಿಟ್ಟು ನಾನೇನು ಮಾಡಿದೆ, ನಾನು ಬೇರೆ ಔಟರ್ಸ್ ಕೊಡೋಕೆ ಹೋದ್ರೆ ನಾನೇ ಸೇಲ್ಸ್ ಮಾಡೋಕೆ ಇರಿಬಿಟ್ಟೆ. ನಾವೇ ಸೇಲ್ಸ್ ಮಾಡ್ತಾಯಿದ್ರು ಸರ್. ನಾವು ಭಾನುವಾರ ಯಳಂದೂರು, ಇವತ್ತು ಮಂಗಳವಾರ ಮರಳಿ, ಬೇಯಿಸ್ತವಾರ ತೆರಕನಮಿ, 3 ವಾರ, ಶುಕ್ರವಾರ ನಂಜನಗೂಡು ಈ ಥರ ಹೋಯ್ತಿರ್ತೀವಿ ಸರ್. 4 ಸಂತೆಗಳು. ಯಾವ್ದ್ರಲ್ಲಿ ತಗೊಂಡೋಗಿ ಮಾಡ್ತೀರಾ? ಮಾಮೂಲಿ ಬಾಕ್ಸ್ ಕ್ರೇಟ್ ಇರ್ತದೆ ಸರ್, ಕ್ರೇಟ್ಲ ಹಾಕೊಂಡು ಹೋಗ್ತೀನಿ. ಹೆಚ್ಚು ಕಮ್ಮಿ ಅಂತಂದ್ರೆ ಒಂದು ಸಲ ನಾನು ಒಂದು 60 ಕೋಳಿ 70 ಕೋಳಿ ತುಂಬ್ತೀನಿ ಸರ್. 70 ಕೋಳಿ ಮಾಮೂಲಿ 70-80 ಕೋಳಿ ಗಂಟ ಹಾಕ್ಬೋದು ಸರ್. ಮೇಲ್ಗಡೆ 2 ಬಾಕ್ಸ್ಗೆ ಹಾಕಿರ್ತೀನಿ, ಮೇಲೆ ಒಂದು ಚೀಲ ಹಾಕಿರ್ತೀನಿ, 3 ಸ್ಟೆಪ್ ಇರುತ್ತೆ, ಅದ್ರಲ್ಲಿ ಹಾಕೊಂಡು ಹೋಗಿರ್ತೀನಿ. ಅದ್ರಲ್ಲಿ ಹೆಚ್ಚು ಕಮ್ಮಿ ಅಂದರೆ ನಮ್ಮದು ವಾರದಲ್ಲೇ ಒಂದು 150-200 ಕೋಳಿ ಖಾಲಿ ಮಾಡಿರ್ತೀನಿ ಸರ್. ವಾರದಲ್ಲಿ 8 ದಿನಕ. ಎಷ್ಟು ಗಂಟೆಗೆ ಹೋಗ್ತೀರಾ? ಬೆಳಗ್ಗೆ ನಾನು ಇಲ್ಲಿ ಎದ್ದು ಬೇಕಾದ್ರೆ 5 ಗಂಟೆಗೆ ಹೋಗ್ತೀನಿ ಸರ್. ಬೆಳಗ್ಗೆ 5 ಗಂಟೆಗೆ 5 ಗಂಟೆಗೆ ಹೋದ್ರೆ ಅಲ್ಲಿ ಸಂತೆ 6 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. ನಾನು ಒಂದು 10 ವಾರ 11 ಗಂಟೆ 12 ಗಂಟೆಲ್ಲ ಅಷ್ಟು ಸರ್. 12 ಗಂಟೆಗೆಲ್ಲ ವ್ಯಾಪಾರ ಮುಗಿದಿರುತ್ತೆ. ಸಂತೆಗೆ ಬರೋರು ಸರ್, ಯಾವ ಕೋಳಿ ಏನಿದು ಕ್ವಾಲಿಟಿ ಹೆಂಗಿದೆ ಎಲ್ಲ ಚೆಕ್ ಮಾಡ್ತಾರೆ? ಎಲ್ಲ ಭಾರಿ ಪಕ್ಕ ಎಲ್ಲರೂ ಗೊತ್ತು ಸರ್. ಇದು ನಾಟಿ, ಇದು ಕ್ರಾಸು ಅಂತ ಅವ್ರು ಹೇಳ್ಬಿಟ್ಟಿರ್ತಾರೆ. ಆಗ ನಮ್ಮ ಕೋಳಿ ಅಂತಂದ್ರೆ ಸೈನಿಗೆ ಚೆನ್ನಾಗಿರುತ್ತೆ, ಬಾಲಾಗಿಲೆಲ್ಲ ಬೊಗ್ಗಿರುತ್ತೆ, ಸೇಮ್ ಟು ಪ್ಯೂರ್ ನಾಟಿ ಕಣಗಿರುತ್ತೆ. ನಾವು ಕೋಳಿಯಲ್ಲಿ ನೋಡಿದಾಗ ಅವರೇ ಹೇಳ್ಬಿಡ್ತಾರೆ ಇದು ನಾಟಿದು ಕ್ರಾಸು ಅಂತ, ಆ ಥರ ಗೊತ್ತಾಯ್ತು ಸರ್. ಸರ್, ನಿಮ್ಮ ಪ್ರಕಾರ ಪ್ಯೂರ್ ನಾಟಿ ಅಂದರೆ ಹೇಗಿರುತ್ತೆ? ಪ್ಯೂರ್ ನಾಟಿ ಅಂದರೆ ಮಾಮೂಲಿ ಕಾಲೆಲ್ಲ ಹರ್ಸನ್ ಕಣಗಿರುತ್ತೆ ನೋಡಿ ಸರ್. ಇಲ್ಲಿ ಕಾಲು ನೋಡಿ ಈ ಥರ ಫುಲ್ ಹಸಿರಿಗಿರುತ್ತೆ. ಅದೇ ಮಾಮೂಲಿ DP ಕ್ರಾಸ್ಗೆ ಅಂದ್ರೆ ಈ ಸೈಜ್ ಬತ್ತ ಕಾಲು ಸೈಜು, ಬಾಡಿ ಆಗಲ್ಲ. ಅದು ಇದು ಹೆಂಗಿರುತ್ತೆ ಅಂದ್ರೆ ಬಾಡಿ ಫುಲ್ ಶೇಪಾಗ ಸೈನಿಂಗ್ ಚೆನ್ನಾಗಿರುತ್ತೆ ಸರ್. ಇದು ಆ ಥರ. ಈಗ ನೀವು ಸಂತೆಯಲ್ಲಿ ಮಾರ್ತೀನಿ ಅಂತ ಹೇಳಿದ್ರು, ಅಲ್ಲಿ ಬರುವಂಥವ್ರು ಅವರು ಹೋಲ್ಸೇಲಾಗಿ ತಗೊಳಕ್ಕೆ ಬರ್ತಾರೆ, ಸಂತೆಗೆ ಬರೋರು ಎಲ್ಲರೂ 1-2 ತಗೊಳಕ್ಕೆ ಬರ್ತಾರೆ? 1-2 ಬರೋರು ಉಂಟು ಸರ್. ಹೋಲ್ಸೇಲಾಗ ಮಾಮೂಲಿ ಕಸ್ಟಮರು ನಮ್ಮ ತಪ್ಪ ಅವ್ರಿಗೆ ನಾನು ಹೆಚ್ಚು ಕಮ್ಮಿ ವಾರದಲ್ಲಿ ಅವ್ರಿಗೆ ಒಂದು 90 kg ಕೊಡ್ಬೇಕು ಸರ್. ವಾರದಲ್ಲಿ 30 kg ತಗೋತಿರ್ತಾರೆ ನಮ್ಮ ತಪ್ಪನೇ. ನಮ್ಮ ತಪ್ಪ ತಗೊಂಡು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಮಾರ್ತಾರೆ.
ನಿಮ್ಮ ಹತ್ರನೇ ತಗೊಂಡು ಸಂತೆಲಿ ಪಕ್ಕದಲ್ಲಿ ಕೂತ್ಕೊಂಡು ಮಾರ್ತಾ ಇರ್ತಾರೆ ಆ ಥರ. ಅವ್ರಿಗೇನು ಲಾಭ ಇಟ್ಕೊಂಡು ಮಾಡ್ತಾರೆ ಸರ್ ಅಂದರೆ? ಅವ್ರಿಗೂ ಲಾಭ ಇರುತ್ತೆ ಸರ್. ನಾನು ಅವ್ರಿಗೆ 300 ರೂಪಾಯಿ ಹಾಕಿರ್ತೀನಿ, ಅವರು ಮ್ಯಾಲೆ ಮಡಿಕ ಮಾರ್ತಾರೆ ಅವರು. ಓಕೆ ನಮ್ದು ಅಂದ್ರೆ ಎನಿ ಟೈಮ್ ಇದೆ ಸರ್ ಅಲ್ವಾ ಸರ್, ವರ್ಷ ಪೂರ್ತಿ ನಮ್ಮ ತಪ್ಪ ಕೋಳಿ ಇದ್ದೇ ಇರುತ್ತೆ ಸರ್. ಓಕೆ ವರ್ಷ ಪೂರ್ತಿ ಕೋಳಿ ಇದ್ದೇ ಇರುತ್ತೆ ನಮ್ಮ ತಪ್ಪ. ಇಂಥ ದಿನ ಕೋಳಿ ಇಲ್ಲ ಅನ್ನೋಗಿಲ್ಲ. ಈಗ ಊರಲ್ಲಿ ಒಂದು ಚಿಕ್ಕದಾಗ ಅಲ್ಲೊಂದು ಶೆಡ್ ಹಾಕೊಂಡಿನಿ ಸರ್, ಇಲ್ಲೇ ಒಂದು 200 ಕೋಳಿ 300 ಕೋಳಿ ಮಿಕ್ಕ ತಂದಾಗ ಅಲ್ಲಿಗೆ ತಗೊಂಡು ಶಿಫ್ಟ್ ಮಾಡ್ಕೊಂಡಿರ್ತೀನಿ. ಆ ಥರ ಇರುತ್ತೆ. ಅಲ್ಲ ಸರ್, ಸಂತೆಲಿ ನೀವು ನಿಮ್ಮ ಹತ್ರನೇ ತಗೊಂಡು ಅವರು ಸಂತೆಲಿ ಮಾರ್ತಾರೆ ಅಂದರೆ ನಿಮ್ಗೇನು ಅನಿಸುತ್ತೆ ಆಗ? ನಮಗೂ ಒಳ್ಳೆ ಲಾಭ ಸಿಗುತ್ತಲ್ಲ ಸರ್. ನಮ್ಗೆ ಹೆಚ್ಚು ಕಮ್ಮಿ ಅಂತಂದ್ರೆ ಅಲ್ಲಿಂದ ಅವ್ರ ಕಡೆಯಿಂದ ನಮಗೂ ಲಾಭ ಇರುತ್ತೆ, ಅವ್ರಿಗೂ ಲಾಭ ಇರುತ್ತೆ. ಈಗ ಹೆಚ್ಚು ಕಮ್ಮಿ ಅಂತಂದ್ರೆ ನಾವು ಇಲ್ಲಿ ಮಾರೋ ಲೆಕ್ಕಕ್ಕೂ ಅಲ್ಲಿ ಮಾರೋ ಲೆಕ್ಕಕ್ಕೂ ಒಳ್ಳೆ ಲಾಭನೇ ಇರೋದು. ಈಗ ನಮ್ಮ ಮುಂದಕ್ಕೆ ಅವ್ರು ಬಂದು ಈಗ ನಂಗೆ ಆ ಕೊಳಿಬೇಕು ಈ ಕೊಳಿಬೇಕು ಅಂತ ಅವ್ರು ಇಷ್ಟ ಬಂದ ಆಯ್ಕೆ ಹೋಗ್ತಾರೆ. ಹಂಗಿಲ್ಲ, ಅಲ್ಲಿ ನಾವು ಕೊಟ್ಕೊಳ್ಳಿ ಅವ್ರು ತಗೋಬೇಕು. ಇಲ್ಲ ಅವರು ಇಲ್ಲಿಗೆ ಬಂದಾಗ ಆ ಕೊಳಿಬೇಕು ಈ ಕೊಳಿಬೇಕು ಅಂತ ಹಿಡಿತಾ ಇರ್ತಾರೆ. ಅಲ್ಲಿ ಹಂಗಿಲ್ಲ, ನಮ್ಗೆ ಯಾವ್ಯಾವ ಕೊಳಿಬೇಕು ತಗೊಂಡೋಗಿ ಅವ್ರು ಕೊಟ್ಟಾಗ ತಗೋತಾ ಇರ್ತಾರೆ. ನಾವೇಗಪ್ಪ ಅಂದ್ರೆ ಸೈನಿಂಗ್ ವಾರ ಬರ್ತೀವಲ್ಲ ಸರ್, ಅವ್ರಿಗೆ ನಾವು ಮೋಸ ಮಾಡೋಕ್ಕಾಗಲ್ಲ. ನಾವು ಮೋಸ ಮಾಡಿದ್ರೆ ಬರೋರು ಅವ್ರು ನಮ್ಮ ತಪ್ಪು ಬಂದೇ ಬರ್ತಾರೆ. ಒಂದಿನ ಹೋಗಿ ಒಂದಿನ ಬರೋರಲ್ಲ. ಆಗ ನಾವು ವಾರ ಹೋದಾಗ ಅವ್ರು ಅಂತಾರೆ ವಾರ ಕೊಟ್ಟಿದ್ದಿಲ್ಲ ಅದೇ ಕೋಳಿ ಕೊಡಪ್ಪ ಅಂತ ಕೇಳ್ತಾರೆ. ಅದೇ ಚಂದಿಲ್ಲದೆ ಕೋಳಿ ಕೊಟ್ಟಾಗ ನೀವು ವಾರ ಕೊಟ್ಟಿದ್ದಿಲ್ಲ ಕೋಳಿ ಚಂದಿಲ್ಲ ಅಂತ ಹೇಳ್ತಾರೆ. ಆ ಥರ ವರ್ಷ ಪೂರ್ತಿ ನಾವು ವ್ಯಾಪಾರ ಮಾಡಿದ್ರು ಚೆಂದಾಗಿರೋ ಪದಾರ್ಥನೇ ಕೊಡ್ಬೇಕು ಸರ್. ಇವತ್ತಿನ ಜನ ದುಡ್ಡಿಗೆ ತಲೆ ಕೆಡ್ಸ್ಕೊಳ್ಳ ಪದಾರ್ಥ. ಅವ್ರೇನಂತಾರಪ್ಪ ಅಂದ್ರೆ 10 ರೂಪಾಯಿ ಜಾಸ್ತಿ ತಗೋ, ಪದಾರ್ಥ ಚೆಂದಾಗಿರೋದು ಕೊಡು. ನಾವಂತೀವಿ ಇದು ಮೊಟ್ಟ ಕೋಳಿ, ಅದು ಮೊಟ್ಟ ಕೋಳಿ ಅಂದಾಗ ಅವರು ಹೋಗಿ ಕೂದಾಗದಲ್ಲಿ ಮೊಟ್ಟೆ ಇರಬೇಕು. ಆ ಥರ ಆದ್ರೆ ನಮ್ಗೆ ಇನ್ನೊಂದು ಜನ ನಮ್ಮ ದಂಡಕ್ಕೆ ಬರ್ತಾರೆ. ಮೊಟ್ಟೆ ಇಲ್ದ್ರೆ ನಮ್ಮ ಮೊಟ್ಟ ಕೋಳಿ ಅಂತ ಕೊಟ್ಟಾಗ ಅವರು ಇನ್ನೊಂದು ಜನ ನೆಕ್ಸ್ಟ್ ನಮ್ಮ ದಂಡಕ್ಕೆ ಬರಲ್ಲ. ಆ ಥರ ನಾವು ಅಚ್ಚುಕಟ್ಟಾಗ ಪಾರ್ಟಿಗೆ ಇಟ್ಕೊಂಡ್ರಿಂದ ವಾರ ಒಳ್ಳೆ ಸೇಲ್ಸ್ ಇರುತ್ತೆ. ಸಂತೆಲಿ ಎಲ್ಲ ಮಾರ್ತೀರಾ, ತುಂಬಾ ಅನುಭವಗಳಾಗಿರ್ತವೆ. ಅಲ್ಲಿ ವ್ಯಾಪಾರ ಹೇಗಿದೆ ಸರ್? ಸಂತೆ ವ್ಯಾಪಾರ ನಮ್ಗೆ ಅಲ್ಲಿ ಸಂತೆ ವ್ಯಾಪಾರ ಬೆಸ್ಟು ಸರ್. ಸಂತೆ ವ್ಯಾಪಾರನೇ ಬೆಸ್ಟ್. ಒಂದು ವರ್ಷ ಅಲ್ಲೂ ಬೇಕಾದಷ್ಟು ಪಚಿತಿ ಮಾಡಿಬಿಟ್ಟಿದ್ದೀನಿ ಸರ್. ಅಲ್ಲಿ ವ್ಯಾಪಾರ ಗೊತ್ತಿಲ್ಲದೆ ಈ ಹೋಗಿ ಕೂತ್ಕೊಂಡು ಕೋಳಿ ವ್ಯಾಪಾರ ಮಾಡೋಕ್ಕಂತ ಹೋದಾಗ ವ್ಯಾಪಾರ ಅಂತ ಗೊತ್ತಿರಲ್ಲ, ವ್ಯಾಪಾರ ಮಾಡೋದು ಗೊತ್ತಿಲ್ಲ. ಕೂತ್ಕೊಳ್ಳೋದು. ನಮಗಿಂತ ಸೀನಿಯರ್ ಇರಲ್ಲ, ಅವ್ರಿಗೆ ಒಳ್ಳೆ ವ್ಯಾಪಾರ ಮಾಡೋರು, ಅವ್ರಿಗೆ ಮಾಮೂಲಿ ಕಸ್ಟಮರ್ಗಳಿರೋರು, ನಮಗಿಲ್ಲ. ಆದರೆ ಏನು ಮಾಡೋದು, ಒಂದು ವಾರದಲ್ಲಿ 7 ಕೋಳಿ 3 ಕೋಳಿ 10 ಕೋಳಿ ಮಾರಿದ್ರೆ ತುಟ್ಟು, ವ್ಯಾಪಾರ ಇಲ್ಲ. ನಾವು ಕರೆಕ್ಟಾಗಿ ವ್ಯಾಪಾರ ಖರ್ಚಾಗಂಟ 1 ವರ್ಷ ಬೇಕು ಸರ್. ಆಗಾರು ನಾವು ಹೋಯ್ತಾ ಇದ್ದು ಹೋಯ್ತಾ ಇದ್ದು. ಆವಾಗ ಸ್ವಲ್ಪ ಬೇಜಾರು ಅಂದರೆ ಇನ್ನು ಬಿಟ್ರೆ ಇನ್ನು ಬೇರೆ ಕೊಟ್ರೆ ನಮ್ಗೆ ಇಡ್ತೀನಿಲ್ಲ ಸರ್. ಆ ಥರ ಆವಾಗ ಎಷ್ಟ ಬರೀ 170 ರೂಪಾಯಿ ಕೇಳೋರು, 150 ರೂಪಾಯಿ 170 ರೂಪಾಯಿ ಈ ಥರ ಕೇಳೋರು. ಅದಕ್ಕೆ ಆದಾಗ ಬಿಡು ಎಷ್ಟಾರು ಸರಿ ಅಂದ್ಬಿಟ್ಟು ತಗೊಂಡೋಗಿ ನಾವೇ ಒಂದು 6 ತಿಂಗಳು ವರ್ಷ ಆದಮೇಲೆ ಪಕ್ಕ ಗಿರಾಕಿ ಹಚ್ಕೋದು. ಆಮೇಲೆ ಸಂತೆಗೆ ಒಂದು 10 ಜನ ಇದ್ದೀನಿ ಸರ್. 10 ಜನ ಡೈಲಿ ವಾರ ಬರ್ತಾ ಇರ್ತಾರೆ ಸರ್. ಅವರು ಮಾರ್ತಾ ಇರ್ತಾರೆ. ನಿಮಗೂ ವ್ಯಾಪಾರ ಆಗುತ್ತಾ? ಹಾಂ, ವ್ಯಾಪಾರ ಆಯ್ತಾನೆ. ಅಲ್ಲಿ ಸಂತೆಗೆ ಎಷ್ಟು ಕೊಡ್ತೀರಾ ನೀವು? ಸಂತೆಲಿ ಮಾಮೂಲಿ ಫೀಸ್ ಲೆಕ್ಕ ಸರ್. ಜೊತೆ 1300 1200 1500 1000. ಸಣ್ಣ ಸೈಜಿನ ಮರಿ ಅಂತಂದ್ರೆ ಅವು 500 600 ಕೋಳಿ ಮೇಲೆ ಡಿಫ್ರೆಂಟ್ ಹೆಂಗಿರುತ್ತೆ ಹಂಗೆ ಸರ್. ನಮ್ಮ ಎಲ್ಲ ಏನಿದ್ರು ಏಟ 1000 ರೂಪಾಯಿ 800 ರೂಪಾಯಿ, ಹುಂಜ 1200 1300 1400. ಪದಾರ್ಥ ಹೆಂಗದ ವೆಯ್ಟ್ ಹೆಂಗದ ಹಂಗೆ ಸರ್. ನಾಟಿ ಕೋಳಿ ಅಂದರೆ 1 kg 1.5 kg ಅಷ್ಟೇ ಬರೋದು? ಅಷ್ಟೇ ಸರ್, 1.5 kg ಬರೋದು. ಅಷ್ಟಕ್ಕೆ 1000 ಗಂಟು ತೊಗೊಳ್ತಾರೆ. 1 kg ಪ್ಯೂರ್ ನಾವು ಕೊಡೋದೆಲ್ಲ ಮಾಮೂಲಿ ಅದೇ ಮೊಟ್ಟೆಕ ಕೋಳಿ kg ಲೆಕ್ಕ ಬೇಕು ಅಂದರೆ ಸಂತೆಲಿ ಹೋದ್ರೆ 600 ರೂಪಾಯಿ kg ಪ್ಯೂರು. ಮೊಟ್ಟೆಕ ಕೋಳಿ ಹುಂಜ ಸೈನಿಗೂ ಹೈಟ್ ಇರುತ್ತೆ, ಬಾಲ ಎಲ್ಲ ಸೇಬು ಸಣ್ಣಗೆ ಹೈಟ್ ಇರುತ್ತೆ ಸರ್. kg ಲೆಕ್ಕ ಬೇಕು ಅಂದರೆ 600 ರೂಪಾಯಿ 500 ರೂಪಾಯಿ. ಮಾರಿ ಹಬ್ಬದಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ ಒಂದು ಹಬ್ಬ ಮುಗಿದಲ್ಲಿ ವರ್ಷಕ್ಕೊಂದು ವ್ಯಾಪಾರ ನಮ್ಗೆ ಅದೇ ಸಾಕು. ವರ್ಷಕ್ಕೊಂದು ವ್ಯಾಪಾರ. ಅದೇ ವ್ಯಾಪಾರದಲ್ಲಿ ನಿಮ್ಗೆ ಒಳ್ಳೆ ಬಿಸ್ನೆಸ್ಸು. ಅದರಲ್ಲಿ ಅದಕ್ಕೆ ತಡ್ಕೊಳ್ಳೋಂಥ ಕೆಪಾಸಿಟಿ ಇರ್ಬೇಕು ಸರ್. ಅದರಲ್ಲಿ ಒಳ್ಳೆ ಬೇಡಿಕೆನೇ ಅದ. ಮಾರಿ ಹಬ್ಬ ಸ್ಟಾರ್ಟ್ ಆಯ್ತು ಅಂದ್ರೆ ರೋಗ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ. ರೋಗ ಮಾರಿ ಹಬ್ಬ ಅಂದಮೇಲೆ ಅಲ್ಲಿ ರೋಗ ಬಂದಿರುತ್ತೆ. ಆವಾಗ ಕೋಳಿಗಳು ಜಾಸ್ತಿ ನಿಲ್ಲಲ್ಲ, ರೋಗ ಸ್ಟಾರ್ಟ್ ಆಗಿರುತ್ತೆ. ಹೆಚ್ಚು ಕಮ್ಮಿ ಅಂದರೆ ಒಂದು ಫಾರಮ್ಲಿ 400-500 ಮರಿದ್ರು ಸೊತ್ತಾಗಂಥ ಲೆಕ್ಕ ಇರ್ತವೆ ರೋಗ. ಅದರಿಂದ ಏನಾಯ್ತು, ಆಗ ಫುಲ್ಲು ಬೇಡ್ಕ ಕೋಳಿಗಳೇ ಸಿಕ್ಕಲ್ಲ ಆವತ್ತಿಗೆ ಒಂದು ಹುಂಜ 1000 ರೂಪಾಯಿ ಆಯ್ತು. ಒಂದು ಹುಂಜನಿಗೆ 1000 ರೂಪಾಯಿ. ಅದರಿಂದ ಏನಪ್ಪ ಅಂದ್ರೆ ಅದು ಸ್ವಲ್ಪ ಎಷ್ಟು ನಾವು ಇತಿಹಾಸ ಪಡೆದ ಒಂದು ಲಿಮಿಟ್ಲಿರ್ತೀವಿ ಅಷ್ಟೇ ಒಳ್ಳೆಯದು, ಜಾಸ್ತಿ ಇದನ್ನಕ್ಕಾಗಲ್ಲ. ಹಬ್ಬ ಹರಿದಿನಗಳು ಹತ್ರ ಬಂದಾಗ ಒಂದು ಬ್ಯಾಚಲ್ಲಿ ನಾವು ಇನ್ನೂ 500 ಸಾಕ್ತೀರಿ 1000 ಸಾಕುವಂಥದ್ದು ಆ ಥರ ಏನಾದ್ರು ಮಾಡಿದ್ದೀನಿ ಸರ್. ನಾನೇ 1,500 ಕೋಳಿ ಸಾಕಿನಿ. ಇದೇ ಸೆಟ್ಲಿ 1,500 ಕೋಳಿ ಸಾಕಿನಿ ಸರ್. 3 ಪ್ಯಾಚ್ ಮಾಡಿದ್ದೆ, 3 ಪ್ಯಾಚ್ ಎನಿ ಟೈಮ್. ಇವಾಗ ನಿಮ್ಗೆ ಅಲ್ಲಿಂದ ನಮ್ಮ ಫ್ರೆಂಡ್ ಒಬ್ಬ ನಾನು ಮಾಡ್ತೀನಿ ಅಂದಾಗ ನಾನು ಸೇಲ್ಸ್ ಮಾಡ್ತೀನಿ ಬಿಟ್ಟು ನಮ್ಮ ಫ್ರೆಂಡ್ ಹತ್ರ ಅವ್ರಿಗೆ ಹೇಳ್ಬಿಟ್ಟು ಅವ್ರ ಕೋಳಿ ನಾವೇ ಸೇಲ್ಸ್ ಮಾಡ್ತಿರೋದು. ಅದರಿಂದ ನಾವು 1-2 ಪ್ಯಾಚ್ ಮಾಡ್ತಿರ್ತೀವಿ. ಇದು ಓಸಿ ಬಂತಂದಾಗ ನೆಕ್ಸ್ಟ್ ಟೈಮ್ ಈಗ ಮರಿ ಬರ್ತಾಗ ಇದು ಆ ಕಡೆ ಶಿಫ್ಟ್ ಮಾಡ್ಕೊತೀನಿ ಸರ್. ಆ ಕಡೆ ಶಿಫ್ಟ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಇಲ್ಲಿ ಮರಿ ಬಿಡ್ತೀನಿ. ಈ ಕೋಳಿ ಎಲ್ಲ ಆ ಕಡೆ ಇರ್ತವೆ ಸರ್. ಇದು ಆ ಕಡೆ ಓಪನ್ ಮಾಡಿ ಈಚೆ ಬಿಟ್ರೆ ಈಚೆ ಹೋಗ್ತಾ ಇರ್ತವೆ.
ಈ ಸಣ್ಣ ಮರಿ ಸೈಜ್ ಜಾಗಂಟ ಅವು ಖಾಲಿ ಆಗಿರ್ತಾವೆ ಆಗ ನೆಕ್ಸ್ಟ್ ಶಿಫ್ಟ್ ಮಾಡೋದು ಈ ಕಡೆ ಹಾಕೊಳ್ಳೋದು ಈ ಥರ ಅದಕ್ಕೆ ಮಧ್ಯೆ ಬಿಟ್ರು ಸರ್. ಅಂದ್ರೆ ಮಾರಾಟ ಮಾಡೋದು ನಿಮಗೆ ಕಷ್ಟ ಏನೂ ಆಗಿಲ್ಲ? ಕಷ್ಟ ಏನಿಲ್ಲ ಸರ್, ಕಷ್ಟ ಏನಿಲ್ಲ. ಸ್ಟಾರ್ಟಿಂಗ್ ಮಾತ್ರ ಕಷ್ಟ ಆಗಿರೋದು. ಸ್ಟಾರ್ಟಿಂಗ್ಲಿ ಕಷ್ಟ ಆದ್ರೆ ಬೇರೆ ನಮ್ಮ ಅಲ್ಲಿ ನೋಡ್ಕೊಂಡು ಹೆಂಗೆ ನಾಡೋರು ಉಂಟು. ಏನು ಇವ ಕಪ್ಲ ಗಿಪ್ಲ ಮಡಿಕೊಂಡು ಕೋಳಿ ಮಡಿಕೊಂಡು ಇಲ್ಲಿ ಸಂತೆಗಳಿಗೆ ತಿರುಗ್ತಾನೆ ಹಂಗೆ ಹಿಂಗೆ ಅಂತ ಅನ್ನೋರು ಉಂಟು. ಅಂಥ ಜನ ಇವತ್ತಂತರ ನೀವು ಮಾಡ್ತೀರ ಕೆಲಸನೇ ಸರಿ ಅನ್ನೋರು ಉಂಟು. ನಮ್ಮ ಪಕ್ಕದಲ್ಲಿ ಅಂತವ್ರು ಮೊದಲು ಹೆಂಗೆ ನಾಡ್ತಿರೋ ಏನು ಇವ ಕೋಳಿ ತಗೊಂಡು ಸಂತೆಗೆ ಹೋಯ್ತಾನ ಅಂತ. ಈಗಂತ ನಾನು ನಿಮ್ಮ ಕೆಲಸನೇ ಸರಿ, ಯಾವುದೋ ವ್ಯಾಪಾರ ಅಂತ ಒಂದು ಉದ್ಯೋಗದಲ್ಲಿ ಇರುತ್ತೆ ಈ ಥರನ ಲೆಕ್ಕದಲ್ಲಿ ಬರೋ ಸರ್. ಸ್ಟಾರ್ಟಿಂಗ್ ಹೋದಾಗ ಮುಜುಗರ ಆಗ್ತಿತ್ತು ಕೋಳಿ ಹೌದು 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 ಸರ್. ಈಗೇನು ಹಂಗೆ ಅನ್ಸಲ್ಲ? ಇವಾಗೇನು ಆ ಥರ ಇಲ್ಲ, ಬೇರೆ ಯಾರು ಏನು ನಿನ್ನ ಮೇಲೆ ಇವಾಗ ಪರವಾಗಿಲ್ಲ. ಅವರೇ ಅಂತಾರ ಸರಿ ನೀವು ಮಾಡ್ತೀರ ಸರಿ ಅನ್ನೋ ಲೆಕ್ಕಾಚಾರ ಅಂತಾರೆ. ಮೊದಲು ಸ್ಟಾರ್ಟಿಂಗ್ಲಿ ಮಾಮೂಲಿ ಕೋಳಿಲಿ ಒಳ್ಳೆ ಲಾಭನೇ ಸಿಕ್ಕಿತ್ತು ಸರ್. ಇವಾಗ ಫುಲ್ ಜನ ಸಾಕ್ಬಿಟ್ರು.